ಚಿಕ್ಕಬಳ್ಳಾಪುರದಲ್ಲಿ ತಾರಕಕ್ಕೇರಿದ ನಾಯಕರ ಟಾಕ್ ಫೈಟ್. ಪ್ರದೀಪೀಶ್ವರ್ ಸುಧಾಕರ್ ಬೆಂಬಲಿಗರ ರೋಷಾವೇಶ. ಮೊನ್ನೆ ಚಿಕ್ಕಬಳ್ಳಾಪುರದ ಸಂಸದ ಸುಧಾಕರ್ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನ ನಡೆಸಿ ಶಾಸಕ ಪ್ರದೀಪೀಶ್ವರ್ ಹಿಂದಿರುವವರು ಚೇಲಾಗಳು, ಗಾಂಜಾ ಗಿರಾಕಿಗಳು ಎಂದು ಕಿಡಿಕಾರಿದ್ರು. ಸುಧಾಕರ್ ಬೆಂಬಲಿಗರ ಹೇಳಿಕೆಗೆ ಇದೀಗ ಪ್ರದೀಪೀಶ್ವರ್ ಬೆಂಬಲಿಗರು ತಿರುಗೇಟನ್ನ ನೀಡಿದ್ದು, ಸಂಸದ ಸುಧಾಕರ್ ಚೇಲಾಗಳು, ಪಿಂಪ್ಗಳು ಎಂದು ಪ್ರದೀಪೀಶ್ವರ್ ಬೆಂಬಲಿಗರು ಕಿಡಿಕಾರಿದ್ದಾರೆ. ಹೌದು, ಮೊನ್ನೆ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಗಜೇಂದ್ರ ಹಾಗೂ ಬಿಜೆಪಿ ನಗರಾಧ್ಯಕ್ಷ ಆನಂದ್ ನೇತೃತ್ವದಲ್ಲಿ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನ ನಡೆಸಿ ಶಾಸಕ ಪ್ರದೀಪೀಶ್ವರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಇದೀಗ ಸಂಸದ ಸುಧಾಕರ್ ಬೆಂಬಲಿಗರ ನಡವಳಿಕೆಗೆ ಬೇಸತ್ತ ಶಾಸಕ ಪ್ರದೀಪೀಶ್ವರ್ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನ ನಡೆಸಿ ಸಂಸದ ಸುಧಾಕರ್ ಚೇಲಾಗಳು, ಪಿಂಪ್ಗಳು ಎಂದು ತಿರುಗೇಟನ್ನ ನೀಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, ನಾವು ಏನು ಅಭಿವೃದ್ಧಿ ಮಾಡಿದ್ದೇವೆ ಅದನ್ನ ದಾಖಲೆ ಸಮೇತ ತೋರಿಸ್ತೇವೆ. ಆದ್ರೆ ಅದಕ್ಕೆ ಸುಧಾಕರ್ ಬೆಂಬಲಿಗರು ನಮ್ಮನ್ನ ಗಾಂಜಾ ಗಿರಾಕಿಗಳು ಅಂತ ಕರೆದಿದ್ದಾರೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೀನಿಯರ್ ಕಾಂಗ್ರೆಸ್ ನಮ್ಮ 3 ಅಧ್ಯಕ್ಷರು ಕುತ್ಕೊಂಡು ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ವಿ. ನಾವು ಪ್ರತ್ಯುತ್ತರ ಕೊಟ್ಟಿರ್ತಕ್ಕಂಥದ್ದು ಏನು, ಸಂಸದ ಸುಧಾಕರ್ ಅವರೇ ತಾವು ದಾಖಲೆ ತಗೊಂಡ್ಬನ್ನಿ, ನಾವೇನು ಅಭಿವೃದ್ಧಿ ಮಾಡಿದೀವೋ ಅನ್ನೋದನ್ನ ದಾಖಲೆ ತಂದು ಕೊಡ್ತೀವಿ, ಶಿಡ್ಲಘಟ್ಟ ಸರ್ಕಲಲ್ಲಿ ವೇದಿಕೆ ರೆಡಿ ಮಾಡ್ರಿ ಸ್ವಾಮಿ ಅಂತ ನಾವು ಕೇಳಿದ್ರೆ, ಇವರ ಸುಧಾಕರ್ ಚೇಳಾಗಳು ಒಂದು 5-6 ಜನ ಕುತ್ಕೊಂಡು ಮಾಧ್ಯಮ ಸುದ್ದಿಗೋಷ್ಠಿ ಮಾಡಿ ನಾವು ಯಾರು ಮಾತಾಡಿದ್ದೀವೋ ಅವ್ರನ್ನೆಲ್ಲ ಗಾಂಜಾ ಗಿರಾಕಿಗಳು ಅನ್ನೋ ಪಟ್ಟನ ಕಟ್ಟಿದ್ದಾರೆ. ಆಯಿತು, ಇದಕ್ಕೆ ಉತ್ತರ ಕೊಡ್ತೀನಿ ಲಾಸ್ಟಲ್ಲಿ. ನಾವು ಗಾಂಜಾ ಗಿರಾಕಿಗಳು ಅಂತ ತಾವು ಹೇಳ್ತಿದ್ದೀರಾ, ಅದರಲ್ಲಿ ಒಬ್ಬ ನಗರಸಭೆ ಬ್ರೋಕರ್ ಹಾಗೂ ಮೆಂಟಲ್ ಗಿರಾಕಿ, ಒಬ್ಬ ರೋಲ್ಕಲ್ ಗಿರಾಕಿ, ನಗರಸಭೆಯ ಒಬ್ಬ ರೋಲ್ಕಲ್ ಗಿರಾಕಿ, ನಗರಸಭೆಯ ಒಬ್ಬ ಏನಂತ ರೋಲ್ಕಲ್ ಗಿರಾಕಿ ಈತ ಮಾತಾಡ್ತಾನೆ. ನಾವು ಮಾತಾಡೋ ಉದ್ದೇಶ ಬೇರೆ, ಅದನ್ನು ಪ್ರಶ್ನೆಗಳು ಮಾಡುವಾಗ ಅವ್ರು ತಿಳ್ಕೊಂಡು ಮಾತಾಡಬೇಕು. ಈ ಬ್ರೋಕರ್, ನಗರಸಭೆಯ ಬ್ರೋಕರ್ ಮಾತಾಡ್ತಾನೆ ಗಾಂಜಾ ಗಿರಾಕಿ ಅಂತೇಳಿ. ಮಾನ್ಯ ನಗರಸಭಾ ಬ್ರೋಕರ್ರೇ, ಇವತ್ತಿಂದ ಶುರು ನಾನು ನೋಡೇ ಬಿಡೋಣ. ಇವತ್ತಿಂದ ಶುರು ನಗರಸಭಾಧ್ಯಕ್ಷರೇ, ಬ್ರೋಕರ್, ನಗರಸಭೆ ಬ್ರೋಕರ್, ನಿನಗೂ ನನಗೂ ಇವತ್ತಿಂದ ಶುರು. ಅದನ್ನು ನೀನೇ ಅಂತ್ಯ ಮಾಡಬೇಕು, ನಾನಂತೂ ಮುಗಿಸಲ್ಲ, ನಾನು ಯಾವುದೇ ಕಾರಣಕ್ಕೂ ಮುಗಿಸಲ್ಲ. ಅವರು ಯಾರೋ ಒಬ್ಬರು ಹಿರಿಯರು ಹೇಳಿದ್ರು ನಾವು ಶುರು ಮಾಡಿದ್ದೀವಿ ಇನ್ನೂ ಪ್ರೆಸ್ ಮೀಟ್ಗಳು ಅಂತ. ನಾನು ಇನ್ನೂ ಶುರು ಮಾಡಿಲ್ಲ. ನಾನು ಶುರು ಮಾಡಿದ್ರೆ ಅದ್ರ ಕತೆ ನೆಕ್ಸ್ಟ್ ಬಯಸ್ತೀನಿ. ಶಾಸಕರು ಇವತ್ತು ಬೆಳಗಿನ ಜಾವ 5-5:30 ಎದ್ದು ಟೌನಲ್ಲಿ ನಾವೇ ಎಷ್ಟೋ ಜನ ಬೆಳಗ್ಗೆ 7 ಗಂಟೆ ಆದರೂ ಇವತ್ತು ಎದ್ದೊಳಲ್ಲ ಅಂಥದ್ದು ಶಾಸಕರು 5:30 ಎದ್ದು ಇವತ್ತು 6:30-7 ಗಂಟೆಗೆ ಸಂಪೂರ್ಣ ಏನು ನಮ್ಮ ವ್ಯವಸ್ಥೆಯಲ್ಲಿ ತಹಸೀಲ್ದಾರ್ ಆಗ್ಬೋದು, AC ಸಾಹೇಬ್ರಾಗ್ಬೋದು, DC ಆಫೀಸಲ್ಲಿರೋವಂಥ ಪೆನ್ಷನ್ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೂ ಇವತ್ತು ಕರ್ಕೊಂಡೋಗಿ ಹಳ್ಳಿಗಳಲ್ಲಿ ಚಾಪೆ ಮೇಲೆ ಕೂಡಿಸಿ ಕಷ್ಟ ಕೇಳ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ನೀವು ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ನೀವು ಈ ಥರ ಕಾರ್ಯಕ್ರಮ ಮಾಡಿದ್ದೀರಾ? ಇನ್ನೊಂದು ಹೇಳ್ತೀರಾ, ನಾನೆಲ್ಲ ಮಾಡಿ ಬಿಟ್ಟಿರೋದನ್ನ ಬಸ್ ಪಾಸ್ಗಳು ಇನ್ನೊಂದು ಮತ್ತೊಂದು ನಾನು ಮಾಡಿಬಿಟ್ಟೆ ಅಂತ. ಅದೆಲ್ಲ ಯಾಕೆ ಸ್ವಾಮಿ ಕಂಟಿನ್ಯೂ ಆಗ್ತಾ ಇಲ್ಲ? ಅಲ್ಲಿ ಸೋತ್ರಿ ನೀವು MLA ಎಲೆಕ್ಷನಲ್ಲಿ, ಸುಮ್ಮನೆ ಆಗ್ಬಿಟ್ರೆ 6 ತಿಂಗಳು ಗಡ್ಡ ಎಲ್ಲ ಬೆಳೆಸ್ಕೊಂಡು ಸುಮ್ಮನೆ ಆಗೋಗ್ಬಿಟ್ರಿ. ಅಲ್ಲಿಗೆ ಅಧಿಕಾರ ಇದ್ರೇನ ನೀವೇನಾದರೂ ಮಾಡೋದು? ಇವತ್ತು ಮನೆಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಯಾವುದೇ ಲೀಡರ್ ಮುಖಾಂತರ ಕೊಡ್ತಾ ಇಲ್ಲ, ಯಾವುದೇ ಪಬ್ಲಿಸಿಟಿ ಇಲ್ಲ. ಒಂದ್ಸತಿ ಸರ್ವೆ ಮಾಡಿಸಿ ಎಷ್ಟು ಮಕ್ಕಳಿಗೆ ಮನೆ ಬಾಗಿಲಿಗೆ ಹೋಗಿ ಏನು ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಇವಾಗ ಅಮ್ಮ ಕ್ಲಿನಿಕ್ ಅಂತ ಮಾಡಿದ್ರಿ ತಾವು, ಅದೆಲ್ಲೋಯ್ತೋ ಪತ್ತೆ ಇಲ್ಲ. ಇನ್ನು ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು ಅಧ್ಯಕ್ಷ ಅಲ್ಲ, ಅವನೊಬ್ಬ ಬ್ರೋಕರ್. ಖಾತಾ ಮಾಡಿಕೊಡಲು ಜನರಿಂದ ಹಣವನ್ನ ಪಡೆದಿದ್ದಾನೆ ಎಂದು ತಿರುಗೇಟನ್ನ ನೀಡಿದ್ದಾರೆ. ಅಲ್ಲದೆ ನಾವು ಗಾಂಜಾ ಗಿರಾಕಿಗಳು ಎಂಬುದನ್ನ ಸಾಬೀತುಪಡಿಸಲಿ,
ಸಾಬೀತಾದ್ರೆ ನಾವೆಲ್ಲ ರಾಜಕೀಯದಿಂದ ನಿವೃತ್ತಿಯನ್ನ ಪಡಿತೇವೆ ಎಂದು ಕಾಂಗ್ರೆಸ್ ಕಾರ್ಯಕರ್ತ ರಕ್ಷಿತ್ ರೆಡ್ಡಿ ಕಿಡಿಕಾರಿದ್ದಾರೆ. ಸಂದೇಶ ಕೊಡಬೇಕು ಅಂತಿದ್ದಾರೆ ಜನತೆಗೆ, ಯುವಕರಿಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಗಾಂಜಾ ಅನ್ನೋ ಪದನ ಬಳಸಿ ಯುವಕರನ್ನೆಲ್ಲ ಇವ್ರು ಹಾಳು ಮಾಡ್ತಿರೋ ತರ ಇದೆ. ಮತ್ತೆ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಹಿಂದಿನ ಭಾಗಲಿಂದ ಬಂದು ಗಾಂಜಾ ಹೊಡ್ಕೊಂಡು ಬೇರೆಯವರಿರೋ ಅಧ್ಯಕ್ಷ ಆಗ್ಬೇಕಾಗಿರೋ ಸ್ಥಾನದಲ್ಲಿ ಅವ್ರನ್ನ ತಳ್ಳಾಕಿ ಇವ್ರು ಮುಂದೆ ಬಂದಿರೋದು ಅವರು, ನಾವಲ್ಲ. ಮಾನ್ಯ ನಗರಸಭಾ ಅಧ್ಯಕ್ಷರೇ, ಅದನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಮಾತಾಡಕ್ ಮುಂಚೆ ಬನ್ನಿ, ನಾನು ಬ್ಲಡ್ ಚೆಕಪ್ಗೆ ಬರ್ತೀನಿ, ನೀವು ಬನ್ನಿ. ನಂದೇನಾದರೂ ಪ್ರೂವ್ ಆಯಿತು ಅಂದರೆ ನಾನು ಅಲ್ಲೇ ರಾಜೀನಾಮೆ ಕೊಡ್ತೀನಿ. ನೀವು ಕೊಡಕ್ಕೆ ರೆಡಿನಾ? ನೀವು ಕೊಡಕ್ಕೆ ರೆಡಿ ಇದ್ದರೆ ಬನ್ನಿ, ಇವತ್ತೇ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳಿ, ನನಗೆ ಫೋನ್ ಮಾಡಿ, ನನ್ನ ನಂಬರ್ ತಗೊಳ್ಳಿ, ನಾನು ಅಲ್ಲಿ ಬಂದು ಚೆಕ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಡಕ್ಕೆ ರೆಡಿ ಇರಬೇಕು. ಸುಮ್ಮನೆ ಬೇರೆಯವ್ರ ಬಗ್ಗೆ ಸುಮ್ಮನೆ ಏನೋ ಒಂದು ಕೊಡಬೇಕು ಸ್ಟೇಟ್ಮೆಂಟು ಅಂತ ನಿಮಗೆ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಬರುತ್ತೆ ಅನ್ನೋ ಈ ಒಂದು ಉದ್ದೇಶದಿಂದ ಕೊಡೋದಕ್ಕೆ ದಯವಿಟ್ಟು ಬರಬೇಡಿ. ನಾನೊಂದು 27-28 ವರ್ಷದ ಹುಡುಗ, ನನ್ನ ಕೈಯಲ್ಲಿ ನೀವು ಹೇಳಿಸ್ಕೊಳ್ಳೋ ಅಂತ ಚಿಕ್ಕವರು ಆಗಕ್ಕೆ ಹೋಗ್ಬೇಡಿ. ನನಗೊಂದು ಒಳ್ಳೆ ಹುದ್ದೆ ಕೊಟ್ಟಿದ್ದಾರೆ, ನಾನು ಉಳಿಸ್ಕೊತೀನಿ, ಪಾರ್ಟಿಗೋಸ್ಕರ ದುಡಿತಾ ಇದ್ದೀನಿ. ಸುಮ್ಮನೆ ನಿಮಗೆ ಮಾತಾಡಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಗಾಂಜಾ ಗಿರಾಕಿ ಅಂತೆ ಅದು ಇದು ಅಂತೆಲ್ಲ ಮಾತಾಡಬೇಡಿ. ಫಸ್ಟ್ ಆಫ್ ಆಲ್ ಮೆಂಟ್ಲಿ ಗಿರಾಕಿಗಳು ನೀವು ಏನೋ ಮಾತಾಡಬೇಕು ಅಂತ ಮುಂದೆಗಡೆ ಪೇಪರ್ ಇಟ್ಕೊಂಡು ಮಾತಾಡಕ್ಕೆ ಹೋಗ್ಬೇಡಿ. ಇವರೇ ಫಸ್ಟು ಸೆನ್ಸ್ ಇದ್ದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿ. ನೀವು ಮಾಡಿರೋ ಕೆಲಸಗಳೆಲ್ಲ ನನ್ನ ಹತ್ರ ದಾಖಲೆ ಇದೆ. ನಿಮ್ಮ ಪಾರ್ಟಿಯಲ್ಲಿರೋ ವರ್ಕ್ ಮಾಡ್ತಾ ಇರೋ ಒಬ್ಬೊಬ್ಬ ಕಾರ್ಯಕರ್ತರ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇದೆ, ನಾನು ಸಂಪರ್ಕದಲ್ಲಿ ಇದ್ದೀನಿ. ನಿಮ್ಮ ಮೇಲಿರೋ ದೂರುಗಳು ನಿಮ್ಮ ಪಾರ್ಟಿಯವರು ಹೇಳ್ತಾರೆ, ಗೊತ್ತಾ ನಿಮಗೆ? ಫಸ್ಟ್ ಅದನ್ನ ತಿಳ್ಕೊಳ್ರಿ ನೀವು. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಸುಧಾಕರ್ ಬೆಂಬಲಿಗರ ನಡುವೆ ಟಾಕ್ ಫೈಟ್ ದಿನೇ ದಿನೇ ಜೋರಾಗಿದ್ದು, ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಯಾವ ರೀತಿ ತಿರುಪನ್ನ ಪಡೆಯುತ್ತೆ ಎಂದು ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.